ಇದುವರೆಗೆ ನಾವು ನೂತನ ಸಾರಥಿಯನ್ನು ಕಂಡುಕೊಂಡಿದ್ದೇವೆ. ಇವರಿಗೆ 2025-26 ಸಾಲಿಗೆ ಅಧ್ಯಕ್ಷರಾಗಿ ಅಶೋಕ್ ಪಾಲರ್ ಅವರು ಈ ಕ್ಲಬ್ ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ. ಬಹುಶಃ ಇವತ್ತು ಅಧಿಕಾರದಿಂದ ನಿರ್ಗಮನವಾಗುವ ಸ್ವಲ್ಪ ನಿರಾಸೆ ಆಗಬಹುದು. ಅಧ್ಯಕ್ಷರಾಗುವಾಗ ಬಹುಶಃ ಒತ್ತಾಯ ಇನ್ನೊಬ್ಬರ ಅಭಿಲಾಷೆ ಮೇರೆಗೆ ಕ್ಲಬ್ಬಿಗೆ ಒಂದು ಸಾರಥಿ ಬೇಕು ಉದ್ದೇಶದಿಂದ ಅವರು ಅಧಿಕಾರವನ್ನ ತೆಗೆದುಕೊಂಡ್ರು. ಆಮೇಲೆ ಅದನ್ನು ಎಂಜಾಯ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಅವರ ಸೇವಾ ಕಾರ್ಯಗಳಿಗೆ ಅವರ ನಾಯಕತ್ವಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆ ನಮ್ಮ 2026-27 ಸಾಲಿಗೆ ಅಧ್ಯಕ್ಷರಾದವರು ಗಿರೀಶ್ ಕುಮಾರ್. ಇವಾಗಲೇ ಅವರ ಪರಿಚಯ ನಾವು ಕೇಳಿಕೊಂಡಿದ್ದೇವೆ. ಸಾಮಾಜಿಕ ಕಾರ್ಯಕರ್ತರು ಹಾಗೂ ಉತ್ತಮ ಒಂದು ಒಳ್ಳೆಯ ವಿಷಯ ಅಂತ ಹೇಳಿದ್ರೆ ಅವರೊಂದು ನಾಯಕ. ಸಮಾಜದಲ್ಲಿ ಬಹುಶಃ ಮುಂದಿನ ವರ್ಷ ನಾವು ತುಂಬಾ ಸೇವಾ ಕಾರ್ಯಗಳನ್ನು ನಿಗದಿತವಾಗಿ ನಿರೀಕ್ಷೆ ಮಾಡಬಹುದು. ಗಿರೀಶ್ ಕುಮಾರ್ ಅವರಿಗೆ ನಾನು ನಿಮ್ಮ 26-27 ಸಾಲ ಅಧ್ಯಕ್ಷ ಸ್ಥಾನದಲ್ಲಿ ನಿಮಗೆ ನಾನು ಎಲ್ಲ ರೀತಿಯ ಯಶಸ್ಸನ್ನು ಆಶಿಸ್ತೇನೆ ಮತ್ತು ನಿಮಗೆ ಶುಭವನ್ನು ಹಾರೈಸಿ ಇವತ್ತು ನಮ್ಮ ಅಶೋಕ್ ಪಾಲದಿಂದ ನಿಮಗೆ ನಾನು ಅಧ್ಯಕ್ಷತೆಯನ್ನು ಸಮರ್ಪಣೆ ಮಾಡ್ತೇನೆ. ಫುಲ್ ಇರ್ತದೆ. ಉತ್ತಮವಾಗಿ ಮುನ್ನಡೆಸಿದ ಅಧ್ಯಕ್ಷರಾದ ಅಶೋಕ್ ಹಾಗೂ ಕಾರ್ಯದರ್ಶಿಯಾದಂತಹ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಉದ್ಯೋಗ ಕಾರಣದ ಪರಿಸರದಲ್ಲಿ ಸಾಮಾಜಿಕ ಶೈಕ್ಷಣಿಕ ಕಾಳಜಿಯನ್ನು ಹೊಂದಿದ್ದು ಕಳೆದ 22 ವರ್ಷದಿಂದ ಮಾನವರಲ್ಲಿ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿರುತ್ತೇನೆ. ಪ್ರಸ್ತುತ ಕ್ಲಬ್ಬಿನ 23ನೇ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕ್ಲಬ್ಬಿನ ಎಲ್ಲ ಸದಸ್ಯರ ಮೇಲೆ ಭರವಸೆಯನ್ನು ಇಟ್ಟು ನನಗೆ ವಹಿಸಿರುತ್ತಾರೆ. ನಾನು ರೋಟರಿ ಕ್ಲಬ್ಬಿಗೆ ಸೇರಿ ಇಂದು 2ನೇ ವರ್ಷ. ಪ್ರಥಮವಾಗಿ ನನ್ನನ್ನು ರೋಟರಿಗೆ ಸೇರಿಸಿದ ನನ್ನ ಮಿತ್ರ ಆನಂದ್ ಉದ್ಯಾರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಕ್ಲಬ್ಬಿನ ಎಲ್ಲ ಸದಸ್ಯರನ್ನು ನನ್ನ ಮೇಲಿರುವ ವಿಶ್ವಾಸ ಭರವಸೆಗೆ ಧಕ್ಕೆಯಾಗದಂತೆ ರೀತಿಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಎಲ್ಲರ ಅಭಿಪ್ರಾಯದಂತೆ ಕಾರ್ಯನಿರ್ವಹಿಸುತ್ತೇನೆ. ನನ್ನ ಜವಾಬ್ದಾರಿ ಎಂದು ತಿಳಿದಿರುತ್ತದೆ. ರೋಟರಿಯನ್ನು ಅನುಭವ ತುಂಬಾ ಕಡಿಮೆ. ಉದ್ಯೋಗ ರೋಟರಿಯ ಚಟುವಟಿಕೆಯ ಬಗ್ಗೆ ತಿಳಿದಿರುತ್ತೇವೆ. ಅಂತಾರಾಷ್ಟ್ರೀಯ ಅಧ್ಯಕ್ಷರ ಕರೆಯಂತೆ ಕಾರ್ಯನಿರ್ವಹಿಸಬೇಕಾಗಿ ಜಿಲ್ಲಾ ಗವರ್ನರ್
ಎಂದು ಶುಭಾಶಯಗಳನ್ನು ಕೋರಿರುತ್ತಾರೆ. ಅವರ ಜಿಲ್ಲಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ನನ್ನ ಪ್ರಯತ್ನವನ್ನು ಮಾಡುತ್ತೇನೆ. ವಲಯದ ಸಹಾಯಕ ಗವರ್ನರ್ ಮಾರ್ಗದರ್ಶನ ಸದಾ ಇದೆ. ಅವರು ನಿರಂತರ ನನ್ನನ್ನು ಪ್ರೋತ್ಸಾಹಿಸುತ್ತಾರೆ. ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮೊದಲು ಸ್ಪಾರ್ಕ್ ಇಂಜಿನ್ ಅನ್ನ ಪ್ರಾರಂಭ ಮಾಡಬೇಕು. ಒಂದು ಚಿಕ್ಕ ಕಂಪ್ಯೂಟರ್ ಕಂಟ್ರೋಲ್ ಮಾಡಬೇಕು. ಒಂದು ಚಿಕ್ಕ ಆಲೋಚನೆ ಸಮಾಜವನ್ನು ಬದಲಾವಣೆ ಮಾಡುತ್ತೆ. ಒಂದು ಚಿಕ್ಕ ಪ್ರಯತ್ನ ಒಂದು ಚಳುವಳಿಯಾಗಿ ಮಾರ್ಪಾಟಾಗುತ್ತೆ. ಹೀಗಿರುವಾಗ ನಾವೇ ಆಲೋಚನೆ ಮಾಡಬೇಕು. ಚಿಕ್ಕದು ಅಂತ ಹೇಳಿದ್ರೆ ಕಲಿಸುವಂತ ಚಿಕ್ಕದು ಯಾವತ್ತೂ ವೀಕ್ ಅಲ್ಲ. ಇಟ್ ಇಸ್ ನಾಟ್ ಅ ಸಿಂಬಲ್ ಆಫ್ ವೀಕ್ನೆಸ್. ಇಲ್ಲಿ ಗಾತ್ರ ಚಿಕ್ಕದಿರಬಹುದು, ಬೀಜದ ಒಳಗಿನ ಶಕ್ತಿ ಮುಂದೆ ಹೆಮ್ಮರವಾಗಿ ಬೆಳೆಯುವಂತಹ ಒಂದು ಆ ಬೀಜದಲ್ಲಿ ಇದ್ದ ಹಾಗೆ ಕೇವಲ 16 ಸದಸ್ಯರ ಈ ಕ್ಲಬ್ಬಿನ ಒಳಗಿನ ಸದಸ್ಯರ ಕ್ವಾಲಿಟಿ ಇದೆ. ನೀವು ನೋಡಿದ್ದೀರಿ. That is the power of the small but the beautiful but powerful. ಸ್ಮಾಲ್ ಕ್ಲಬ್. ಬಟ್ ನನಗೆ ಖುಷಿ ಆಗ್ತಾ ಇದೆ. ನನ್ನ ಒಂದು ಅಪೇಕ್ಷೆ ಇತ್ತು, ಈ ವರ್ಷ ಸಂಪೂರ್ಣ ಸೇರಿಸಬೇಕು. ಇನ್ನೂ 5 ಜನ ಸೇರಿಸ್ಕೊಂಡು ನಾವು ಅದನ್ನ 25ರ ಗಡಿಗೆ ತಲುಪಲಿಕ್ಕೆ ಇದೆ ಟಾರ್ಗೆಟ್. ಬಟ್ ಸ್ಟಿಲ್ ಇದನ್ನ 16ರಿಂದ 20 ಮಾಡಿದ್ರೆ ಇವತ್ತು ಮುಖ್ಯವಾಗಿ ನಾನು ಬಹಳ ದಿನದ ಕೆಲಸ. ನಾನು ವಲಯ ಸೇನಾನಿ ಆಗುವುದರಿಂದ ನಡೆಯುತ್ತಾ ಇದ್ದೇನೆ. ಮಹಿಳೆಯರು ಸದಸ್ಯರಾಗಿ ಬರಬೇಕು. ಆ ಕೆಲಸ ನಾನು ಸಹಾಯಕ ಗವರ್ನರ್ ಆಗಿ ಈ ವರ್ಷ ಪ್ರಾರಂಭದ ಹಂತದಲ್ಲಿ ನೀವು ನಡೆಸಿಕೊಟ್ಟಿದ್ದೀರಾ. ಕ್ಲಬ್ಬಿಗೆ ನಾನು ಪ್ರಣಾಮವನ್ನು ನೀಡ್ತಾ ಇದ್ದೇನೆ. ಈ ಕಳೆದ ವರ್ಷ ಅಶೋಕ್ ಪಾಲನ್ ರೋಟರಿಯಲ್ಲಿ ನಿಮ್ಮ ಸೇವೆ ವಸ್ತು ಗಿರೀಶ್. ನಿಮ್ಮ ಪ್ರತಿಭೆ, ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಸಿಂಪ್ಲಿಸಿಟಿ ಈ ವರ್ಷ ರೋಟರಿ ವಿದ್ಯಾಲಯಕ್ಕೆ 23ನೇ ಅಧ್ಯಕ್ಷರು. ನಾನು 2 ವರ್ಷ ಈ ಕ್ಲಬ್ ಬೆಳ್ಳಿಯನ್ನು ಆಚರಿಸಲಿಕ್ಕಿದೆ. ನೀವೊಂದು ವಿಶೇಷವನ್ನ ಇತಿಹಾಸವನ್ನು ರಚಿಸಬೇಕು. ಸ್ನೇಹಿತರೆ, ಇವರು ಈ ಬಿಲ್ಡಿಂಗ್ ಕಾಣ್ತಾ ಇದ್ದಾರೆ, ಈ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. 486 ದಿನಗಳಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿದಂತಹ ಅವರ ತಂಡ 365 ದಿನದಲ್ಲಿ ಈ ಕ್ಲಬ್ ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ? ಪ್ರಶ್ನೆ ನಿಮಗೆ ಸಾಧ್ಯ ಇದೆ. ಜೊತೆಗೆ ನಿಮ್ಮೊಂದಿಗೆ ನಮ್ಮ ವಲಯ ಕಂಡ ಅತ್ಯಂತ ಸರಳ ವ್ಯಕ್ತಿತ್ವದ ಅನುಭವಿ ರೊಟೇರಿಯನ್ ಅಸಿಸ್ಟೆಂಟ್ ಗವರ್ನರ್ ನಿಮ್ಮೊಟ್ಟಿಗೆ ಹೇಗೆ ಕೊಂಡೊಯ್ಯುತ್ತಿದ್ದಾರೆ. ನಮ್ಮ ರೊಟೇರಿ ನಾನಂತ ಅವರು ಇದೇ ನಿಮಗೆ. ಎಸ್, ಹಾಗಾಗಿ ಈ ವರ್ಷ ನೀವು ಖಂಡಿತವಾಗಿಯೂ ಈ ಕ್ಲಬ್ ಅನ್ನ ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ತೀರಾ. ನಿಮ್ಮೊಟ್ಟಿಗೆ ನಾನು ಸಹಾಯಕ ಗವರ್ನರ್ ಮತ್ತೆ ವಲಯ ಸೇನಾನಿ ದೀಕ್ಷಿತ್ ಶೆಟ್ಟಿ ಅವರು ಸದಾ ನೆರವಾಗಿ ನಿಲ್ತೇವೆ. ಎಲ್ಲ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಬ್ಯಾಕಪ್ ಸಪೋರ್ಟ್ ಅಂತ ಯಾವತ್ತಿರುತ್ತೆ ಅದನ್ನ ಪ್ರಾಮಿಸ್ ಮಾಡ್ತಾ ಇದ್ದೇನೆ. ಸುಮ್ಮನೆ ಭಾಷಣ ಮಾಡಿ ಒಳ್ಳೆಯ ಕೆಲಸ ಮಾಡಿ ನಮ್ಮ 1/10 ಕ್ಲಬ್ ಆಗಿ ಮುಂದೆ ಬರಲಿಕ್ಕೆ ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ಸಂದರ್ಭದಲ್ಲಿ ನನ್ನನ್ನ ಈ ಕ್ಲಬ್ಗೆ ಪರಿಚಯ ಮಾಡಿಕೊಟ್ಟ, ಈ ವೇದಿಕೆಯಲ್ಲಿ ಪರಿಚಯ ಮಾಡಿಕೊಟ್ಟ ಮಿತ್ರರಾದ ಡಾಕ್ಟರ್ ಫೈಸಲ್ ಅವರು ನಾನು ಕೃತಜ್ಞತೆ ಅರ್ಪಿಸಿ, ಅದೇ ರೀತಿಯಲ್ಲಿ ಇವತ್ತು ಈ ಕ್ಲಬ್ಗೆ ಒಂದು ಹೊಸ ಬಲ ಬಂದಿದೆ. ಹೊಸ ಸದಸ್ಯರು ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಹಿಳಾ ಸದಸ್ಯರು ಸೇರ್ಪಡೆಯಾಗಿದೆ. ಇದೊಂದು ದೊಡ್ಡ ಒಂದು ಮೈಲಿಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ರೊಟೇರಿಯನ್ ಅನೂಪ್ ಕುಮಾರ್, ರೊಟೇರಿಯನ್ ಡಾಕ್ಟರ್ ಸೌಮ್ಯ ಪರಶ್, ರೊಟೇರಿಯನ್ ನಳಿನಿ ಶೆಟ್ಟಿ ಮತ್ತು ರೊಟೇರಿಯನ್ ಅಶೋಕ್ ಪಾಲ್, ಇವತ್ತಿನಿಂದ ನೀವು ರೊಟೇರಿಯನ್ ಆಗಿದ್ದೀರಿ. ಈ ರೋಟರಿ ಖಂಡಿತವಾಗಿ ರೋಟರಿಯನ್ನು ನೀವು ಆನಂದಿಸ್ತೀರಿ ಮತ್ತು
ಈ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ತೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ರೋಟರಿ ವಿದ್ಯಾವರ ಸತತ 23ನೇ ವರ್ಷಕ್ಕೆ ತನ್ನ ಕಾಲ ನಡೀತಾ ಇದೆ. ಹೇಳಿದಾಗೆ ಅವ್ರು ಹೇಳ್ಕೊಂಡಾಗೆ ಕ್ಲಬ್ ಸಣ್ಣ ಅಂತ ಹೇಳ್ತಾರೆ, ಆದ್ರೆ ಅದರ ಹಿರಿಮೆ ದೊಡ್ಡದಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಈ ರೋಟರಿ ನಾವು ಹೇಳಿದಾಗ ಒಂದು ಸಂಘ ಅಲ್ಲ, ಅದು ಒಂದು ನಾನು ಹೇಳಲಿಕ್ಕೆ ಒಂದು ಚಿಂತನೆ, ಅದು ಒಂದು ಜೀವನದ ಮೌಲ್ಯ. ಅದು ಸ್ವಾರ್ಥದಿಂದ ಸೇವೆ ಎಂಬ ಮಹಾನ್ ತತ್ವದ ಒಂದು ಜೀವಂತ ರೂಪ ಅಂತ ನಾನು ಇಷ್ಟಪಡ್ತೇನೆ. ಜಗತ್ತಿನ 200ಕ್ಕೂ ಹೆಚ್ಚು ದೇಶಗಳಲ್ಲಿ ಲಕ್ಷಾಂತರ ಸದಸ್ಯರನ್ನು ಹೊಂದಿಕೊಂಡಿರುವಂತಹ ಈ ರೋಟರಿ ಸಂಸ್ಥೆ ಕಳೆದ 120 ವರ್ಷಗಳಿಂದ ಹೆಚ್ಚು ಕಾಲ ಮಾನವೀಯ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ತಮಗೆಲ್ಲರಿಗೆ ತಿಳಿದಿದೆ, ಪೋಲಿಯೋ ನಿರ್ಮೂಲನೆಗಾಗಿ ರೋಟರಿ ವಿಶ್ವದಾದ್ಯಂತ ನಡೆಸಿದ ಹೋರಾಟ ನಾವು ಹೆಮ್ಮೆಯಿಂದ ನೆನಪಿಸಿಕೊಳ್ಳಬೇಕು. ಇಂದು ಜಗತ್ತು ಪೋಲಿಯೋ ಮುಕ್ತವಾಗುವ ಹಂತಕ್ಕೆ ತಲುಪುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ರೋಟರಿಯ ಒಂದು ಕೊಡುಗೆ. ಇದು ನಾವು ಹೆಮ್ಮೆ ಅಂತ ಹೇಳ್ಕೊಳ್ಬೇಕು. ಇದು ಮಾತ್ರ ಅಲ್ಲ, ರೋಟರಿ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಮಕ್ಕಳ ಶಿಕ್ಷಣವಾಗಲಿ, ಮಹಿಳಾ ಸಬಲೀಕರಣವಾಗಲಿ, ಆರೋಗ್ಯ ಸೇವೆ ವಿಭಾಗದಲ್ಲಾಗಲಿ, ಪರಿಸರ ಸಂರಕ್ಷಣೆಯಲ್ಲಿ ಸಹ, ಕುಡಿಯುವ ನೀರು ಹಾಗೂ ಯುವಜನರ ನಾಯಕತ್ವ ಅಭಿವೃದ್ಧಿ, ವೃತ್ತಿ ಮಾರ್ಗದರ್ಶನ, ವಿಪತ್ತು ನಿರ್ವಹಣೆ. ಮೊನ್ನೆ ತಾನೇ ವೆನೆಜುವೆಲಾದಲ್ಲಿ ಬಹಳ ದೊಡ್ಡ ಒಂದು ಭೂಕಂಪ ನಡೆದಿದೆ. ಸಮಾಜದಲ್ಲಿ ಶಾಶ್ವತ ಬದಲಾವಣೆ ತರಬಲ್ಲ ಒಂದು ಸಂಸ್ಥೆ ಆಗಿದೆ. ಒಬ್ಬ ವಿದ್ಯಾರ್ಥಿಗೆ ಪುಸ್ತಕ ಕೊಡುವುದು ಒಳ್ಳೆಯದೇ, ಆದ್ರೆ ಅವನಿಗೆ ವಿದ್ಯಾಭ್ಯಾಸದ ಅವಕಾಶ ಕಲ್ಪಿಸಿಕೊಡುವುದು ಉಂಟಲ್ಲ, ಅದೊಂದು ದೊಡ್ಡ ಒಂದು ಸೇವೆ ಅಂತ ಹೇಳಿ ಇಷ್ಟಪಡ್ತೇನೆ. ಒಬ್ಬ ರೋಗಿಗೆ ಔಷಧ ಕೊಡುವುದು ಒಳ್ಳೆಯದು, ಆದ್ರೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಒಂದು ಮಹತ್ವದ ಸೇವೆ. ಒಂದು ಗಿಡ ನೆಡುವುದು ಒಂದು ಉತ್ತಮ ಕಾರ್ಯ, ಆದರೆ ಪರಿಸರದ ಬಗ್ಗೆ ಒಂದು ಪೀಳಿಗೆಯನ್ನು ಜಾಗೃತಿಗೊಳಿಸುವುದು ಒಂದು ಶ್ರೇಷ್ಠವಾದ ಕೆಲಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದು ನಾನು ದೊಡ್ಡ ದೊಡ್ಡ ಯೋಜನೆಗಳನ್ನ ಕೈಗೊಳ್ಳುತ್ತಾ ಬಂದಿದ್ದೇನೆ. ನಮ್ಮ ಮುಂದೆ ತುಂಬಾ ಅವಕಾಶಗಳಿದೆ, ಸೇವೆಯ ಅಗತ್ಯತೆ ಇದೆ. ಪ್ರತಿ ಗ್ರಾಮವನ್ನು ನಾವು ದತ್ತು ಪಡೆಯಲಿಕ್ಕಾಗ್ತದೆ, ಪ್ರತಿ ಸರ್ಕಾರಿ ಶಾಲೆಯನ್ನು ಸಹ ನಾವು ಅಭಿವೃದ್ಧಿ ಪಡಿಸಲಿಕ್ಕಾಗ್ತದೆ. ಪ್ರತಿ ಯುವಕನಿಗೆ ಒಂದು ಕೌಶಲ್ಯವನ್ನು ತರಬೇತಿ ನೀಡಲಿಕ್ಕೆ ಸಾಧ್ಯತೆ ಉಂಟು. ಪ್ರತಿ ಕುಟುಂಬಕ್ಕೆ ಆರೋಗ್ಯ ಜಾಗೃತಿಯನ್ನು ತಲುಪಿಸುವಂತ ನಮ್ಮ ಸವಾಲು ನಮ್ಮ ಮುಂದೆ ಇದೆ. ರೋಟರಿ ಅಂದ್ರೆ ಕೇವಲ ಒಂದು ಶಕ್ತಿ ನೀಡುವ ಸಂಸ್ಥೆ ಅಲ್ಲ, ಒಂದು ಜನ ಜೀವನವನ್ನು ಬದಲಾಯಿಸುವ ಒಂದು ಚಳುವಳಿ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಒಂದು ವೇಳೆ ಇನ್ನೊಂದು ಮಹತ್ವದ ವಿಷಯ, ಈ ಸದಸ್ಯತ್ವದ ಬಗ್ಗೆ. ರೋಟರಿ ನಡೆಯುವುದು ಒಂದು ಸದಸ್ಯತ್ವದ ಬಲದಿಂದ. ಕೆಲವರು ಹೇಳ್ತಾರೆ